ಬೇಲೂರಿನ ವಿಶ್ವಶಾಂತಿಯ ಕಾವ್ಯಮಯ ಕಥನ. 1000 ಚಂದ್ರೋದಯಗಳ ಹಿಂದೆ ನಮನಗಳ ಮಾತಲ್ಲಿ ನೆನೆಸಬೇಕಾದವಳು ರಾಣಿ ಶಾಂತಲಾದೇವಿ. ಅವಳು ದೇವಾಲಯವನ್ನಷ್ಟೇ ಅಲ್ಲದೆ ವಿಶ್ವಶಾಂತಿಯ ಕನಸನ್ನು ಬಿತ್ತಿದವಳು. ಪ್ರತಿಯೊಂದು ಶಿಲಾರೂಪದಲ್ಲೂ ಪ್ರತಿಯೊಂದು ಆಕೃತಿಯಲ್ಲೂ ಶಾಂತಿಯ ಶಬ್ದಗಳು ಹಾಡಿದಂತೆ ಅವಳು ನಿರ್ಮಿಸಿದ್ದು ಶಿಲಾಮಂದಿರವಲ್ಲ, ವಿಶ್ವಮಾನವತೆಯ ತಪೋವನ. ಶಾಸನದ ಒಂದು ಶ್ಲೋಕವು ಹೀಗಿದೆ: ಶಾಂತಿಕೃತ್ ಸರ್ವಭೂತಾನಾಂ ಪ್ರತಿಷ್ಠಾ ವಿಷ್ಣುಕಾಂತಯ ಚನ್ನಕೇಶವ ದೇವಸ್ಯ ಶಾಂತಿದೇವ್ಯ ಕೃತೋ ಮಮ. ಅರ್ಥಾತ್, ಇದು ದೇವಾಲಯದ ಗರ್ಭಗುಡಿಗೆ ಸೀಮಿತವಾದ ಶ್ಲೋಕವಲ್ಲ. ಇದು ದಿಕ್ಕು ತಪ್ಪಿದ ಲೋಕಕ್ಕೆ ದಾರಿ ತೋರುವ ಮೌನ ಮಂತ್ರ. ಇಡೀ ಜಗತ್ತಿಗೆ ಶಾಂತಿಯನ್ನು ಕಲಿಸುವ ಶಾಂತಿ ಮಂತ್ರ. ಇದು ನಿರ್ಮಾಣಗೊಂಡ ಚನ್ನಕೇಶವ ದೇವಾಲಯ ದೇವನಿಗಿಂತ ಹೆಚ್ಚಾಗಿ ಶಾಂತಿಯ ಪ್ರತೀಕ ಮೂರ್ತಿಯೆಂದೇ ಕಾಣಿಸಿತು. ಶತಮಾನಗಳ ನಂತರ 1920ರಲ್ಲಿ ಯುದ್ಧದಿಂದ ಗಾಯಗೊಂಡ ಪ್ರಪಂಚ ಶಾಂತಿಯ ಸ್ಮಾರಕವಾಗಿ ಶಾಂತಿ ಸ್ತೂಪವನ್ನೆತ್ತಿತು. ಆದರೆ 1000 ವರ್ಷಗಳ ಹಿಂದೆ ನಮ್ಮ ರಾಜರು ಶಾಂತಿಯ ಬಗ್ಗೆ ಮಾತನಾಡಿದವರು ಮಾತ್ರವಲ್ಲದೆ ಶಾಂತಿಯನ್ನೇ ತಮ್ಮ ಜೀವನ ಶೈಲಿಯಾಗಿ ಮಾಡಿಕೊಂಡವರು. ದೇವಾಲಯವನ್ನು ಶಾಂತಿಯ ಸಂಕೇತವಾಗಿ ಕೆತ್ತಿದವರು. ನಾವಿಂದು ಹೆಮ್ಮೆ ಪಡುವುದೇನೆಂದರೆ, ನಮ್ಮ ಪೂರ್ವಜರು ಯುದ್ಧದ ನೆರಳಿನಲ್ಲಿ ಶಾಂತಿಯ ದೀಪವನ್ನು ಹಚ್ಚಲಿಲ್ಲ, ಶಾಂತಿಯ ಬೆಳಕಿನಲ್ಲಿ ಯುದ್ಧವೇ ಆಗದಂತೆ ತಡೆದವರು. ಆ ಚನ್ನಕೇಶವ ಮೂರ್ತಿ ದೇವರ ಪ್ರತಿನಿಧಿ ಮಾತ್ರವಲ್ಲದೆ ಅದು ಪ್ರೀತಿ ಮತ್ತು ಶಾಂತಿಯ ತಾತ್ವಿಕ ರೂಪಾಂತರ. ನಂತರ ಕಾಲದಲ್ಲಿ ವಿಜಯನಗರದ ರತ್ನಸಿಂಹಾಸನದ ನೆರಳಿನಲ್ಲಿ ದೇವಾಲಯವು ಪುನರ್ಜನ್ಮ ಪಡೆಯಿತು. ಅವರು ಶಾಂತಲಾದೇವಿಯ ಶಬ್ದರಹಿತ ಸಂದೇಶಕ್ಕೆ ಸ್ವರವನ್ನು ನೀಡಿದರು. ವಿಜಯನಾರಾಯಣ ಎಂಬ ತತ್ವ ಇಂದು ನವಜೀವನ ಪಡೆದ ಚನ್ನಕೇಶವ ಎಂಬ ನಾಮದಲ್ಲಿ ಪ್ರಕಾಶಿಸುತ್ತಿದೆ. ಇಂದು ನಾವು ಕರೆಯುವ ಕಪ್ಪೆ ಚೆನ್ನಿಗರಾಯ ಮೂರ್ತಿಯು ಮೂಲ ಚನ್ನಕೇಶವನೆಂದು ಪುರಾತತ್ವ ಇಲಾಖೆಗಳ ದಾಖಲೆಯಾಗಿಯೂ ಸಂಶೋಧನಾ ತಜ್ಞರ ಅಧ್ಯಯನ ಮತ್ತು ತರ್ಕಾಧಾರಿತ ಉಲ್ಲೇಖಗಳ ಅಭಿಪ್ರಾಯ. ಅವನು ಕೇವಲ ಚನ್ನಕೇಶವ ದೇವನಲ್ಲ, ಅವನ ಶಿಲ್ಪಾಕೃತಿ ಶಾಂತಿ ಮಂತ್ರದ ಪ್ರತೀಕ. ವಿಶ್ವವು ಶಾಂತಿಯ ಕನಸು ಮಾತ್ರ ಕಾಣುತ್ತಿದ್ದಾಗ ನಮ್ಮ ಪೂರ್ವಜರು ಅದನ್ನು ಜೀವನವಾಗಿ ರೂಪಿಸಿದರು. ಇಲ್ಲಿ ಶಾಂತಿ ಕೇವಲ ಗುರಿಯಲ್ಲದೆ ಅದು ನಮ್ಮ ಜೀವನದ ಸಂಸ್ಕೃತಿಯ ಆಚರಣೆ, ಧರ್ಮ ಮತ್ತು ನಮ್ಮ ಪಾರಂಪರ್ಯದ ಕತೆ.